ನಮಸ್ತೆ ವೀಕ್ಷಕರೇ, ನಾವು ಹಂಪಿಯ ಇವರ ಎರಡು ಗೀತೆಯ ನಂತರ ಕುಮಾರಿ ಹರ್ಷಿತಾ ಮತ್ತು ತಂಡ ಅವರು ಸಿದ್ಧರಿರಬೇಕು. ಸಾಂಸ್ಕೃತಿಕ ಪ್ರೋಗ್ರಾಮ್ ನಡೀತಾ ಇದೆ. ಎರಡು ಗೀತೆಯ ನಂತರ ಸಮೂಹ ನೃತ್ಯ ಕುಮಾರಿ ಹರ್ಷಿತಾ ಮತ್ತು ತಂಡದವರು ಸಿದ್ಧತೆ ಮಾಡಿಕೊಳ್ಬೇಕು. ಇದನ್ನು ನೋಡೋಕ್ಕೆ ನಾನು ನಮ್ಮ ಫ್ಯಾಮಿಲಿ ಬಂದಿದ್ದೇವೆ. ತುಂಬ ಜನ ಸಮೂಹ ಇಲ್ಲಿ ಸಿಕ್ಕೊಂಡಿದೆ. ಬಹಳ ಜನರಿದ್ದಾರೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕುಮಾರಿ ಹರ್ಷಿತಾ ಮತ್ತು 8 ನಿಮಿಷ 50 ಸೆಕೆಂಡ್ನಲ್ಲಿ ಆ ಬೆಟ್ಟವನ್ನು ಭರತನಾಟ್ಯ ಮಾಡ್ತಾ ಏರಿ ಒಂದು ದಾಖಲೆ ಮಾಡಿದ್ದಾರೆ. ಅವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಈ ನೃತ್ಯದ ನಂತರ ಅವರು ವೇದಿಕೆಗೆ ಬಂದು ನೃತ್ಯ ಮಾಡ್ತಾರೆ. शंकरी गुरु समुपदेशि पामर मोचनि पंकजलोचनि पद्मासन वाणि हरिलक्ष्मी विनुते शाम्भवी श्यामळे मीनाक्षी श्यामळे मीनाक्षी सुंदरेश्वर साक्षी ಜೋರಾದ ಅಂಜನಾದ್ರಿ ಬೆಟ್ಟ ಏರೋದು ಎಷ್ಟು ತ್ರಾಸ ಅಂತ ಎಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ ಖಾಲಿ ಮನುಷ್ಯರು ಹತ್ಬೇಕಂದ್ರೆ ಒಂದು ಅರ್ಧ ಗಂಟೆ ಮೇಲೆ ಬೇಕಾಗತ್ತೆ. ಆದರೆ ಈ ಹರ್ಷಿತಾ ಒಂದು ಸಾಧನೆ ಮಾಡಿದ್ದಾಳೆ. ಕೇವಲ 8 ನಿಮಿಷ 54 ಸೆಕೆಂಡ್ಗಳಿಗೆ ಭರತನಾಟ್ಯ ಮಾಡಿದ್ದ ಆ ಬೆಟ್ಟವನ್ನು ಏರಿ ಒಂದು ಸಾಹಸ ಮಾಡಿದ್ದಾಳೆ. ಜೋರಾದ ಚಪ್ಪಾಳೆ ಈ ಹರ್ಷಿತಾ ಅವರಿಗೆ. ಇದೇ ಹರ್ಷಿತಾ ಈ ವೇದಿಕೆಯಲ್ಲಿ ಈಗ ಒಂದು ನೃತ್ಯ ಮಾಡಲಿದ್ದಾಳೆ. ಸಂಧ್ಯಾಕ್ಷರ ಚನ್ನ 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 ಗಿರ್ರ ಗಿಟ್ಟ ತಕ್ಕ ಜಂ ತದ್ದಿ ಚಿತ್ತ ತದ್ದಿ ಗಿಟ್ಟ ತಕ್ಕ ತಕ್ಕದಂ
வருகுது 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 வேல்முற்றும் இணையது விலகுது 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 வாகற்று தமிழது இனியது 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 நாளற்று பயனது பெருகுது மனமது உருகுது தான் சுற்றி வருகுது 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 வேல்முற்றும் வினையது விலகுது 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 வாகற்று தமிழது இனியது 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 நாகற்று பயனது பெருகுது மனமது உருகுது தான் சுற்றி வருகுது 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 வேல்முற்றும் வினையது விலகுது 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 வாகற்று தமிழது இனியது 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 நாகற்று பயனது பெருகுது மனமது உருகுது தான் கிட்ட தக்க தட்டி கிட்ட தக்க தக்க தோ கிட்ட தக்க தட்டி கிட்ட தக்க தக்க தே தோ கிட்ட தக்க தட்டி கிட்ட தக்க சுணம் தொத்தம் தக்க தச்சம் தத்தின் கிண்டத்தும் தக்க நடம் தத்தின் கிண்டத்தும் தக்க நடும் தத்தின் கிண்டத்தும் சரவண பவ குகன் அழகன் 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 ஹர ஹர சிவன் மகன் முருகன் 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 அருள் தரும் குரு பரன் குமரன் 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 அருபடை அருமுகன் வரதன் 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 சரவண பவ குஹன் அழகன் அழகன் முருகா 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 மலராறு தனிவாறு பகவாக மலர்ந்திருந்த குமரா 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 மயிலேறு விளையாடி திருவாக தமிழ் உயர்ந்தவன் மலையாறு கரிசேவன் கொடியேந்தி மகிழ் அமர்ந்தவன் மறையோடும் அடியாரை மனதேந்தி உள்பவன் மலராறு தனிவாறு பகவாக ಜೋರಾದ ಚಪ್ಪಾಳೆ ಕಲಾವಿದರಾದ ಹರ್ಷಿತ್ ಅವರಿಗೆ. ಹಾವಭಾವಕ್ಕೆ ತಕ್ಕಂತೆ ನಟಿಸೋದಾಗಿರ್ಬೋದು, ನೃತ್ಯ ಮಾಡೋದಾಗಿರ್ಬೋದು, ನಿಜವಾಗ್ಲೂ ಈ ಭರತನಾಟ್ಯ ಕಲ್ತ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ. ಈಗ ನೋಡ್ರಿ, ಯಾರೋ ಹೇಳ್ತಾ ಇದ್ರು ನಾನು 5 ನಿಮಿಷಕ್ಕೆ ಹತ್ತಿದ್ದೆ ಅಂಜನಾದ್ರಿ ಬೆಟ್ಟ ಅಂತ. ಆದರೆ ಭರತನಾಟ್ಯ ಮಾಡ್ಕೊತ ಹತ್ತೋದು ಅಷ್ಟು ಸುಲಭದ ಮಾತಲ್ಲ. ಯಾರೋ ಒಬ್ಬ 1 ಕ್ವಿಂಟಲ್ ಜೋಳನೋ ಅಥವಾ ಅಕ್ಕಿ ಮೂಟೆನೂ ಕೂಡ ಹೊತ್ಕೊಂಡು ಹತ್ತಿದ್ರು ಅಂತಂದು ಹೇಳ್ತದೆ. ನಿಜವಾಗ್ಲೆಲ್ಲ ಸಾಹಸದ ಕೆಲಸ. ನಿಮಗೆ ಮತ್ತೊಮ್ಮೆ ಶುಭ ಆಗಲಮ್ಮ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಎತ್ತರಕ್ಕೆ ಬೆಳೆದಂತ ಆಸೆ. ಎಲ್ರಿಗೂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ಟಾರ್ಟಿಂಗ್ ಬಂದಾಗ ಸೋಲೋ ಮಾಡ್ತಿದ್ದೆ, ಎಲ್ಲ ಕಡೆ ಒಬ್ಬಳೇ ಮಾಡ್ತಿದ್ದೆ. ನಮ್ಮ ವಾಮದೇವ್ ಸರ್ ವೇದಿಕೆಯನ್ನು ಕೊಡ್ತಿದ್ರು ಮುಂಚೆ. ಹಾಗೆ ಟ್ರೀಟ್ ಮಾಡ್ತಾರೆ. ಮೊದಲು ಹೆಂಗಿದ್ದೆ ಆವಾಗಲೂ ಅದೇ ರೆಸ್ಪೆಕ್ಟ್ ಕೊಡ್ತಿದ್ರು, ಇವಾಗಲೂ ಅದೇ ರೆಸ್ಪೆಕ್ಟ್ ಕೊಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೂರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ಸ್ಥಳೀಯ ಭಾಷೆ ಏನು ಅಂದರೆ ಶಿವನ ಮಗ ಮುರುಗನ್ ಅವರ ಒಂದು ವೇಲ ಅಂದರೆ ಶೂಲಾಯುಧ ಹಿಡ್ಕೊಂಡು ಯಾವ ರೀತಿ ಆ ಭರತನಾಟ್ಯ ಮಾಡಿದ್ರು ಅನ್ನೋದನ್ನ ಸ್ಥಳೀಯವಾಗಿ ತಿಳಿಸ್ಕೊಟ್ರು. ನಿಜವಾಗ್ಲೂ எல்லாருக்கும் வணக்கம். எனக்கு தமிழ் கூட வரும்.
ஆக்சுவலி நான் ரீசெண்டாக விஜய் டிவியில் ஜோடி ஆர் யூ ரெடியில் கண்டஸ்டண்ட்டாக ஒர்க் பண்ணேன். நான் வந்து ஃபைனலிஸ்ட்டாக போனேன். ஸோ அங்கே வந்து ரொம்ப நல்ல பேர் வந்துச்சு. எனக்கு எங்கள் ஊரில் கூட கொஞ்சம் பேர் வரணும் அப்படின்னு ரொம்ப ஆசை. இப்போ தமிழில் எதுக்கு பேசுகிறேன்னா, நம்ம முருகன் சுவாமின்னா கண்டிப்பாக தமிழ் அவங்க இருக்குவாங்க. ஸோ அதுக்கு தான் ஒரு 2 வார்த்தை. தேங்க்யூ ஸோ மச். நன்றி வந்ததுக்கு, பார்க்குறதுக்கு டான்ஸு. தேங்க்யூ ஸோ மச். தேங்க்யூ. நன்றி. ಇದುವರೆಗೂ ನೃತ್ಯ ಮಾಡಿದಂಥ ಕುಮಾರಿ ಹರ್ಷಿತಾ ನಾವು ಕಾರ್ಯಕ್ರಮ ಕೊಟ್ಟಾಗ ಇಷ್ಟಿದ್ಲು. ಹಾಗೆ ನಮಗೆ ಪೂರ್ವದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ನಮಗೆ ಸಪೋರ್ಟ್ ಮಾಡಿದಂಥವರು ಅಲ್ಲಭಕ್ಷಿ ಸಾರ್ ಅವರು ಸ್ವರ್ಣಮುಖಿ ಭರತನಾಟ್ಯ ಕಲಾ ವೃಂದದಿಂದ, ಕಲಾ ಸಂಸ್ಥೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ನಾವು ಮೊದಲಿಗೆ ಸ್ಟಾರ್ಟ್ ಮಾಡಿದಾಗ ಅವರೇ ಬಂದಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅಲ್ಲಭಕ್ಷ ಅವರು ಮೊದಲಿಗೆ ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಭರತನಾಟ್ಯವನ್ನು ಪರಿಚಯಿಸಿದವರು ನಮ್ಮ ವೇದಿಕೆಗೆ ಶ್ರೀ ಅಲ್ಲಭಕ್ಷ ಅವರು. ಅವರಿಗೆ ನಮ್ಮ PDO ಸಾರ್ ಅವರಿಂದ ಸನ್ಮಾನ ಕಾರ್ಯಕ್ರಮವನ್ನು, ಇದು ಗುರು ಪರಂಪರೆ. ಯಾವ ಗುರುಗಳಾದ್ರೂ ಅವರಲ್ಲಿ ಯಾವ ರೀತಿ ನಡ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಇಂಥ 100 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟು, ನಾನು ಸರ್ಕಾರದಿಂದ ಅನುಮತಿ ತಗೊಂಡು ಕಾರ್ಯಕ್ರಮ ಹೀಗೆ ಮುಂದುವರ್ಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಇನ್ನೂ ಕಾರ್ಯಕ್ರಮಗಳಿದ್ದಾವೆ, ತಾವುಗಳು ಶಾಂತ ರೀತಿಯಿಂದ ಅವರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಹಿಂದೂಗಳು ಸಾಮಾನ್ಯವಾಗಿ ನಾವು ದೇವರ ಸ್ತುತಿಗಳನ್ನು, ಭಜನೆಗಳನ್ನು, ಶ್ಲೋಕಗಳನ್ನು ಹೇಳ್ತೀವಿ. ಆದರೆ ಭರತನಾಟ್ಯಕ್ಕೆ ಒಂದು ಹಿಂದೂ ಸಂಪ್ರದಾಯವನ್ನು ಅಳವಡಿಸಿ ನಿಜವಾಗ್ಲೂ ಮಾಡ್ತಾ ಇದ್ದಾರೆ. ಅಂದರೆ ನಮಗೆ ಸಾಹಿತ್ಯ ಆಸಕ್ತರಾಗಿರ್ತಕ್ಕಂಥ ನಿಸಾರ್ ಅಹಮದ್ ಅವರು ಜೋಗದ ಸಿರಿ ಬೆಳಕಿನಲ್ಲಿ ಅಂತೇಳಿ, ನಿಜವಾಗ್ಲೂ ಅವರನ್ನು ನಾವು ನೋಡ್ದಂಗೆ ಆಗುತ್ತೆ. ನಿಜವಾಗ್ಲೂ ತುಂಬ ಧನ್ಯವಾದ ಸರ್. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಲ್ಲಭಕ್ಷಿ ಅಂತ. ನಾನು ಯಾವುದೇ ಜಾತಿ, ಧರ್ಮ, ಮತ್ತೊಂದು ಯಾವುದೂ ನೋಡಿಲ್ಲ. ನಾನು ವಿದ್ಯಾಭ್ಯಾಸ ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕಲಿಯುವ ನರ್ತನ ಶಾಲೆ, ನಾವೆಲ್ಲ ಕಲಿಯುವ ನರ್ತನ ಶಾಲೆ. ಉಯ್ಯಾಲೆ ಚಪ್ಪಾಳೆ, ಉಯ್ಯಾಲೆ ಚಪ್ಪಾಳೆ. ಅಚ್ಚಲ ಶಾಲೆ, ಉಗಾಡಿದ ನಾವು ತೆಂಗಿನ ಶಾಲೆ, ಉಗಾಡಿದ ನಾವು ತೆಂಗಿನ ಶಾಲೆ. ಉಯ್ಯಾಲೆ ಚಪ್ಪಾಳೆ, ಉಯ್ಯಾಲೆ ಚಪ್ಪಾಳೆ. ಆರೋನ ಬನ್ನಿ ಕಣ್ಣು ಮುಚ್ಚಾಲೆ, ತುವನ ಬನ್ನಿ ಉಯ್ಯಾಲೆ, ಆರೋನ ಬನ್ನಿ ಕಣ್ಣು ಮುಚ್ಚಾಲೆ, ತುವನ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕಲಿಯುವ ನರ್ತನ ಶಾಲೆ, ನಾವೆಲ್ಲ ಕಲಿಯುವ ನರ್ತನ ಶಾಲೆ. ಉಯ್ಯಾಲೆ ಚಪ್ಪಾಳೆ, ಉಯ್ಯಾಲೆ ಚಪ್ಪಾಳೆ. ಆರೋನ ಬನ್ನಿ ಕಣ್ಣು ಮುಚ್ಚಾಲೆ, ತುವನ ಬನ್ನಿ ಉಯ್ಯಾಲೆ, ಆರೋನ ಬನ್ನಿ ಕಣ್ಣು ಮುಚ್ಚಾಲೆ, ತುವನ ಬನ್ನಿ ಉಯ್ಯಾಲೆ. ಹಕ್ಕಿಗಳಿಂದ ಕರೆಯೋಲೆ, ಹಕ್ಕಿಗಳಿಂದ ಕರೆಯೋಲೆ, ಕುಡಿಯುತ್ತ ಬರುವಳು ನವ್ವಾಲೆ, ಹಕ್ಕಿಗಳಿಂದ ಕರೆಯೋಲೆ, ಕುಡಿಯುತ್ತ ಬರುವಳು ನವ್ವಾಲೆ. ಇಂದು ಈ ದಿನ ಗುಂಪು ಕೊಡಿಲೆ, ಇಂದು ಈ ದಿನ ಗುಂಪು ಕೊಡಿಲೆ, ಕಂಬನು ಸೂಸುವ ಹೂಗಳ ಮಾಲೆ, ಕಂಬನು ಸೂಸುವ ಹೂಗಳ ಮಾಲೆ. ಉಯ್ಯಾಲೆ ಚಪ್ಪಾಳೆ,
ಉಯ್ಯಾಲೆ ತುಪಾಲೆ ಅರುಣ ಬನ್ನಿ ಕಣ್ಣು ಮುಚ್ಚಾಲೆ ತುಮನ ಬನ್ನಿ ಉಯ್ಯಾಲೆ ಅರುಣ ಬನ್ನಿ ಕಣ್ಣು ಮುಚ್ಚಾಲೆ ತುಮನ ಬನ್ನಿ ಉಯ್ಯಾಲೆ ಜೀವನ ಒಂದು ನಾಟಕ ಶಾಲೆ ಜೀವನ ಒಂದು ನಾಟಕ ಶಾಲೆ ನಾವೆಲ್ಲ ಕುಡಿಯುವ ನರ್ತನ ಶಾಲೆ ನಾವೆಲ್ಲ ಕುಡಿಯುವ ನರ್ತನ ಶಾಲೆ ಉಯ್ಯಾಲೆ ಚಂಪಾಲೆ 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 ಉಯ್ಯಾಲೆ ಉಯ್ಯಾಲೆ ಚಂಪಾಲೆ ಕೇಳು ಸಾಯಿ ಕೇಳು ಶಿರಡಿ ಸಾಯಿ ಬಾಬಾ ಶಿರಡಿ ಸಾಯಿ ಬಾಬಾ ಕೇಳು ಸಾಯಿ ಕೇಳು ಶಿರಡಿ ಸಾಯಿ ಬಾಬಾ ಶಿರಡಿ ಸಾಯಿ ಬಾಬಾ ಕೇಳು ಸಾಯಿ ಕೇಳು ಕೇಳು ಸಾಯಿ ಕೇಳು 7 ಜನ್ಮ ನಿನ್ನ ಸೇವೆಯ ಮಾಡುವ ಭಾಗ್ಯ ಕರುಣಿಸು 7 ಜನ್ಮ ನಿನ್ನ ಸೇವೆಯ ಮಾಡುವ ಭಾಗ್ಯ ಕರುಣಿಸು ನೋವಿರಲಿ ನಲಿದಿರಲಿ ನೋವಿರಲಿ ನಲಿದಿರಲಿ ನಿನ್ನ ಪೂಜೆಯ ಮಾಡುವ ಭಾಗ್ಯವ ಕರುಣಿಸು ಮಾಡುತ್ತಿರುವ ಬಾಳ ಕುಸುಮವ ನೀ ಅರಳಿಸು ಕೇಳು ಸಾಯಿ ಕೇಳು ಕೇಳು ಸಾಯಿ ಕೇಳು ಅಂಬಿಗನಾಗಿ ಬಾರೋ ದೊರೆಗೆ ಬಾಳ ಸಾಗರವ ದಾಟಿಸಲು ಬಾಳ ಸಾಗರವ ದಾಟಿಸಲು ಸೂರ್ಯನಾಗಿ ಬಾರೋ ಹರಿಗೆ ಸುಂದರ ಬೆಳಕನ್ನು ಮೂಡಿಸಲು ಸುಂದರ ಬೆಳಕನ್ನು ಮೂಡಿಸಲು ಪವಿತ್ರ ಜೀವನ ಪವಿತ್ರ ಕೇಳು ಸಾಯಿ ಕೇಳು ಕೇಳು ಸಾಯಿ ಕೇಳು ದರ್ಶನವ ತಾರೋ ಗುರುವೆ ಕಂಗಳ ಪಾವನ ಮಾಡಲು ಕಂಗಳ ಪಾವನ ಮಾಡಲು ಅಂತರಾತ್ಮವ ತಾರೋ ಪ್ರಭುವೆ ನಿಜದ ಸ್ವರೂಪವ ನೋಡಲು ನಿಜದ ಸ್ವರೂಪವ ನೋಡಲು ದರ್ಶನವ ತಾರೋ ಗುರುವೆ ಕಂಗಳ ಪಾವನ ಮಾಡಲು ಕಂಗಳ ಪಾವನ ಮಾಡಲು ಅಂತರಾತ್ಮವ ತಾರೋ ಪ್ರಭುವೆ ನಿಜದ ಸ್ವರೂಪವ ನೋಡಲು ನಿಜದ ಸ್ವರೂಪವ ನೋಡಲು ನೀನು ಕರುಣೆಯ ತೋರಿದರೆ ಸಾಯಿನಾಥ ನೀನು ಕರುಣೆಯ ತೋರಿದರೆ ಸಾಯಿನಾಥ ಕಾಣುವರು ಭಕ್ತರು ಬಾಳಿನಲಿ ಜಯವಾ ಬಾಳಿನಲಿ ಜಯವಾ ಬಾಳಿನಲಿ ಜಯವಾ ಕೇಳು ಸಾಯಿ ಕೇಳು ಶಿರಡಿ ಸಾಯಿ ಬಾಬಾ ಶಿರಡಿ ಸಾಯಿ ಬಾಬಾ ಕೇಳು ಸಾಯಿ ಕೇಳು ಶಿರಡಿ ಸಾಯಿ ಬಾಬಾ ಸಾಯಿ ಕೇಳು ಸಾಯಿ ಕೇಳು ಸಾಯಿ ಕೇಳು ಸಾಯಿ ಕೇಳು ಸಾಯಿ ಕೇಳು ಧನ್ಯವಾದಗಳು. ಈಗ
ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ದಿಕ್ಕಿಲ್ಲ ಬೆಳಗಿಲ್ಲ ಕಳ ಕಳ ಕುಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ದಿಕ್ಕಿಲ್ಲ ಬೆಳಗಿಲ್ಲ ಕಳ ಕಳ ಕುಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ 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 ಕೊಡವ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ಧನ್ಯವಾದಗಳು ಕಲಾವಿದರಿಗೆ. ಜೋರಾದ ಚಪ್ಪಾಳೆ ಎಲ್ಲ ಕಲಾವಿದರಿಗೂ. ಸ್ನೇಹಿತರೆ, ಇವತ್ತು ಕಡ್ಡಿರಾಂಪುರಕ್ಕೆ ಬಂದಿವೆ. ಹಂಪೆ ದಾರಿಯಲ್ಲಿರುವ ಕಡ್ಡಿರಾಂಪುರಕ್ಕೆ ಬಂದಿದ್ವಿ. ಇವತ್ತು ಇಲ್ಲಿ ಕಡ್ಡಿರಾಂಪುರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದರಿಂದ ವೀಕ್ಷಿಸಲು ಬಂದಿದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿ ನಡೀತು ಸಾಂಸ್ಕೃತಿಕ ಕಾರ್ಯಕ್ರಮ. ಇನ್ನೂ ನಡೀತಾನೆ ಇದೆ. ಈಗ ಸಮಯ 11:30 ಆಗ್ತಾ ಇದೆ.
ಕೇಳ್ತಾ ಇರೋದು ಮ್ಯೂಸಿಕ್. ನಾನು ಸ್ವಲ್ಪ ದೂರದಲ್ಲಿ ಬಂದಿದ್ದೇನೆ, ನಾನು ಮಾತಾಡೋದು ಕೇಳಿಸಲ್ಲ ಅಂತ. ತುಂಬ ಚೆನ್ನಾಗಿತ್ತು, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನೃತ್ಯ ಮಾಡಿದರು. ಮತ್ತು ಭಕ್ತಿಗೀತೆಗಳು ಕೂಡ ಚೆನ್ನಾಗಿತ್ತು, ಮತ್ತು ಜನಪದ ನೃತ್ಯ ಕೂಡ ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಮಾಡಿತು. ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ಧನ್ಯವಾದಗಳು ನಿಮಗೆ